ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದು ಮರುಸಿಂಚನ ಕಾರ್ಯಕ್ರಮದ ಒಂದು ಸುಂದರವಾಗಿರ್ತಕ್ಕಂಥ ಚಟುವಟಿಕೆಯ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಘಟನೆಯನ್ನು ಅರಿಯೋಣ ಅನ್ನುವಂತ ಒಂದು ಚಟುವಟಿಕೆ, ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಕನ್ನಡ. ಈ ಪುಸ್ತಕದಲ್ಲಿ ಏನಪ್ಪಾ ಅಂತಂದ್ರೆ ಈ ಚಟುವಟಿಕೆ ಐತಿ. ಇಲ್ಲಿ ನೋಡ್ರಿ, ಈ ಅಕ್ಷರಗಳು ಇಲ್ಲಿ ಕೊಟ್ಟಿರೋ ಅಕ್ಷರ ಚೌಕದಲ್ಲ, ಈ ಅಕ್ಷರಗಳನ್ನ ಬಳಸಿಕೊಂಡು ಘಟನೆಗೆ ಸಂಬಂಧಿಸಿದ ಪದಗಳನ್ನು ಹುಡುಕಿ ಬರೆಯುವುದು. ಇಲ್ಲಿ ಏನಪ್ಪಾ ಅಂತಂದ್ರ ಇಲ್ಲಿ ನಾ ಬರ್ದೀನಿ 8 ಘಟನೆಗಳದಾವ ಇಲ್ಲಿ. ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವಂತ 8 ಘಟನೆಗಳದಾವು. ಆ ಘಟನೆಗಳನ್ನ ಏನಪ್ಪಾ ಅಂತಂದ್ರ ಈ ಅಕ್ಷರಗಳನ್ನು ಉಪಯೋಗಿಸಿಕೊಂಡು ನೀವು ಹೇಳ್ಬೇಕು. ಹೇಳ್ತಿರ ತಾನೆ? ನೋಡು, ಈ ಚಟುವಟಿಕೆ ನಿಮ್ಗೆ ಬಹಳ ಮೋಜನ್ನು ಕೊಡುವುದು ಅಷ್ಟೇ ಅಲ್ದನ ನಿಮ್ಗೆ ಜ್ಞಾನವನ್ನು ಹೆಚ್ಚು ಮಾಡ್ತಕ್ಕಂಥ ಚಟುವಟಿಕೆ. ಸ್ಟಾರ್ಟ್ ಮಾಡೋಣ ಹಂಗಾರ ಒಂದೇ ಘಟನೆಯನ್ನ ಯಾರು ಹೇಳ್ತೀರಿ? ಏನೈತಿದ್ರಾಗ? ಹಡಪದ ನೀ ಹೇಳವ. ಬಾಲ್ಯ ನೋಡಕ್ ಸರಿಯಾಗಿ ಉಚ್ಚಾರಣೆ ಮಾಡಕ್ ಬರ್ತಾ ಇಲ್ಲ. ಯಾರು ಕರೆಕ್ಟ್ ಹೇಳ್ತೀರಿ? ಬಾಲ್ಯ ಕರೆಕ್ಟ್ ಹೇಳಕ್ಕೆ ಆಕೆ ಘಟನೆಗಳನ್ನ ಕರೆಕ್ಟ್ ಹೇಳಕತ್ತಾಳ ಇಲ್ಲ, ಆದ್ರ ಒಂದ್ ಅಕ್ಷರ ಉಚ್ಚಾರಣೆ ಮಾಡಕ್ ಬರ್ತಾ ಇಲ್ಲ ಆಕೆಗೆ. ಇರ್ಲಿ ಹೇಳ್ರಿ, ಯಾರು ಕರೆಕ್ಟ್ ಹೇಳ್ತೀರಿ? ವಿವಾಹ ವಿವಾಹ ಅಲ್ಲದ. ಸ್ವಪ್ನ ನೀ ಹೇಳ. ಬಾಲ್ಯ ವಿವಾಹ ಎಲ್ಲಿ ತೋರ್ಸ್ಬಾ? ನೀನು ತೋರ್ಸ್ಬಾ. ಆಯ್ತು, ತೋರ್ಸ್ತಾಳ ಈಕೆ. ಒಂದೊಂದು ಅಕ್ಷರ ಹೇಳ ನನಗ. ಹಾ ಅಲ್ಲ ತಂಗಿ, ಅದು ಬಾಲ್ಯ ವಿವಾಹ ಹೌದಿಲ್ಲ? ಇದಕ್ ಮಾರ್ಕ್ ಮಾಡ್ಯಾರ. ಬಾಲ್ಯ ವಿವಾಹ ಚಪ್ಪಳ. ಇನ್ನ ಇಲ್ಲಿ ಬರಿಲ್ಲ ನಂಗ್ರ. ಬಾಲ್ಯ ವಿವಾಹ. ಹಂಗಾರೆ ಎರಡನೇ ಘಟನೆ ಯಾರು ಹೇಳ್ತೀರಿ? ಈ ಹುಡುಗರು ಕೇಳ್ತಡಿ. ಅದೆಲ್ಲ ಹೇಳ್ಬಾರಪ್ಪ. ಕಳ್ಳತನ ಘಟನೆ ಯಾವ್ದಿಲ್ಲ ಅದು? ಗಾಡ್, ಚಪ್ಪಳ ಹಾಕ್ರಿ ಅವನಿಗೆ. ನೋಡಿಲ್ಲ? ಕಳ್ಳತನ ಹೌದಿಲ್ಲ? ಬರೀತೀನಿ ಇಲ್ಲಿ. ಕಳ್ಳತನ. ಹಂಗ ಮೂರನೇ ಘಟನೆ ಯಾರು ಹೇಳ್ತೀರಿ? ಬಾ ನೀ ಬಾರೋ. ವೆರಿ ಗುಡ್, ಚಪ್ಪಳ ಹಾಕ್ರಿ. ಏನದ? ಅರಣ್ಯ ನಾಶ ಐತಿಲ್ಲ? ಬರೀಲಿ ಹಂಗಾರಿಲ್ಲವನ. ಅರಣ್ಯ ನಾಶ ಹೌದು, ಇದು ಘಟನೆನ. ಈಗ ನಡೀತಾ ಇರ್ತಕ್ಕಂತ ಘಟನೆ ಅರಣ್ಯವನ್ನ ಹಾಳು ಮಾಡ್ತಾ ಇದಾರೆ ನಮ್ಮ ಜನಾಂಗ ಈಗ. ನೆಕ್ಸ್ಟ್ ಬಾ ನೀ ವಿಜಯ್, ನೀ ಹೇಳ. ವೆರಿ ಗುಡ್, ನೀರಿನ ಸಮಸ್ಯೆ. ನೋಡು, ಇರ್ಲಿ ಬಾಯ್. ಎಲ್ಲಿ ತೋರ್ಸ್ಬ? ಇನ್ನೊಂದು ತೋರ್ಸ್ಬ ನನಗ. ಸ್ವಲ್ಪ ಇನ್ನೂ ಸರಿ ನೀವು ಎಲ್ಲಿತ್ತದ? ನೀರಿನ ಸಮಸ್ಯೆ ಹೌದಾ? ಇಲ್ಲಿ ಬರೀಲ್ಲ ಹಂಗಾರ ಘಟನೆನ. ತಡ್ರಿ ಒಂದ್ ನಿಮಿಷ. ನೀರಿನ ಸಮಸ್ಯೆ. ಮತ್ತೆ ಯಾರು ಹೇಳ್ತೀರಿ? ಈಗ ಹುಡುಗರು ಹೇಳವ್. ಈಗ ಹುಡುಗಿಯರ ಕಡೆಯಿಂದ ಶಿಲ್ಪ, ನೀ ಹೇಳಬ. ಏನದ? ಬಾಲ ಕಾರ್ಮಿಕ ಹೌದಲ್ಲ? ಘಟನೆ ಹೌದಿಲ್ಲ? ಅದ ಚಪ್ಪಾಳೆ ಹಾಕಬೇಕು. ಬಾಲ ಕಾರ್ಮಿಕ ಬರಿಲ್ಲ ಇಲ್ಲಿ. ಬಾಲ ಕಾರ್ಮಿಕ. ಮುಂದಿನ ಘಟನೆ ಯಾರು? ಹುಡುಗರು ಹೇಳಿ. ಈಗ ಸಮರ್ಥ ಬಾ. ವರದಕ್ಷಿಣೆ. ನೋಡು, ವರದಕ್ಷಿಣೆ ಕಾಟ ಜಾಸ್ತಿ ಆಗೈತಿ ನಮ್ಮ ಸಮಾಜದಾಗ ಈಗ. ವರದಕ್ಷಿಣೆ. ನೀವ್ ಯಾರೋ ಮುಂದೆ ಯಾರು ವರದಕ್ಷಿಣೆ ತಗೋಬಾರ್ದು. ನೀವು ವರದಕ್ಷಿಣೆ ಕೊಡಬಾರ್ದು, ಹೌದಿಲ್ಲ? ನೋಡ್ರಿ ಎಲ್ಲೈತದ ವರದಕ್ಷಿಣೆ. ಸಮರ್ಥ ಏನ ಹೇಳಬ. ಇಲ್ಲೈತನ ವರದಕ್ಷಿಣೆ. ಓಹೋ, ಹಿಂಗ ಇಲ್ಲೈತಿನಿ ಇದು. ಗಾಡ್, ವರದಕ್ಷಿಣೆ ಬರಿಲ್ಲ ಇಲ್ಲಿ.
ವರದಕ್ಷಿಣೆ. ಇನ್ನು ಏಳನೇ ಘಟನೆ ಸರಿ. ಈಗ ಹುಡುಗರು ಹೇಳಿ, ಹುಡುಗಿಯರು ಹೇಳಿ. ಈಗ ಸ್ವಪ್ನ ಹೇಳ. ನೋಡಾಕಿ ತಪ್ಪು ಉಚ್ಚಾರಣೆ ತಪ್ಪು ಮಾಡಕತ್ತಾವ. ಮಧು ಹೇಳಿ ಏನು. ರೇಣುಕಾ ನೀ ಹೇಳುವ. ಸರಿ ಹಿಂದೆ ಸರಿ, ಸ್ವಲ್ಪ ಹಿಂದೆ ಸರಿ. ಹಾ ಹೇಳ್ಬಾರವ. ಭ್ರಷ್ಟಾಚಾರ. ನೋಡು ಚಪ್ಪಳ ಹಾಕ್ರಕಿಗೆ ಏನದ ಆಕೆ ಭ್ರಷ್ಟಾಚಾರಕ ಅಂತಂದು ಅದು ಘಟನೆ ಆಗುದಿಲ್ಲ, ಅದು ವ್ಯಕ್ತಿ ಸೂಚಕ ಆಗತ್ತದ ಭ್ರಷ್ಟಾಚಾರಕ. ಈಗ ಈಕೆ ಚಾರ್ಯ ಅಂದು ಇಲ್ಲ ರಕ ಏ ಗೊತ್ತಿಲ್ಲ ಸ್ವಪ್ನ ಹೌದಿಲ್ಲ, ಭ್ರಷ್ಟಾಚಾರ ಅಂತ ಅಷ್ಟಾಗತ್ತಿಲ್ಲ. ಎಲ್ಲೈತದ ಭ್ರಷ್ಟಾಚಾರ ಹೌದಿಲ್ಲ, ಬರಿಲ್ಲ ಇಲ್ಲ ಅದನ್ನ. ಏನ್ ಹೇಳ ಐತಲ್ಲ ಬರೋದು ಭ್ರಷ್ಟಾಚಾರ ಕನ್ನಡ. ದೊಡ್ಡ ಬಾಬರು ಕಣ ಭ್ರಷ್ಟಾಚಾರ. ಇನ್ನ ಕೊನೆಯ ಘಟನೆ ಯಾರು ಹೇಳ್ತೀರಿ? ಸರಿ ಸ್ವಲ್ಪ ಸರಿ. ಈಗ ನೋಡಿಲ್ಲ ಹೆಣ್ಣುಡ್ರು ಹೇಳಿರಿ, ಈಗ ಗಂಡು ಹುಡ್ರಿ. ಈಗ ಬಾ ಶ್ರೀನಿವಾಸ್ ಬಾ. ಗಾಡ್ ಬೆಲೆ ಏರಿಕೆ ಚಪ್ಪಾಳ ಹಾಕ್ರಿ. ಆಯ್ತು ನೋಡು, ಬೆಲೆ ಏರಿಕೆ ಏನಪ್ಪಾ ಅಂತಂದ್ರ ದಿನದಿಂದ ದಿನಕ್ಕೆ ಏನಪ್ಪಾ ಅಂತಂದ್ರ ಬೆಲೆ ಏರಿಕೆ ಕಾವು ಜನರಿಗೆ ತಟ್ಟಾಗತೈತಿ ಈಗ ಹೌದಿಲ್ಲ. ಎಲ್ಲಾ ವಸ್ತುಗಳನ್ನು ಕೊಂಡ್ಕೊಳಕ್ ಹೋರಿ ನೀವು ಬರೀ ಏನಪ್ಪಾ ಅಂತಂದ್ರ ಅಷ್ಟ್ ರೇಟು ಇಷ್ಟ್ ರೇಟು ಅಂತ ಒಟ್ಟ ಬೆಲೆ ಜಾಸ್ತಿ ಆಗತ್ತವ ಹೌದಿಲ್ಲ. ಪ್ರತಿಯೊಂದು ಬೆಲೆನೂ ಏನಪ್ಪಾ ಅಂತಂದ್ರ ಜಾಸ್ತಿ ಆಗತ್ತವ ಹೌದಾ. ಎಲ್ಲಿತದ ಬೆಲೆ ಏರಿಕೆ? ಬೆಲೆ ಏರಿಕೆ ಬರಿಲ್ಲ ಇಲ್ಲ ಅದನ್ನ. ಬೆಲೆ ಏರಿಕೆ ನೋಡ್ರಿ, ಈ ಚಟುವಟಿಕೆ ನಿಮ್ಗ ಬಹಳಷ್ಟು ಮೋಜನ್ನು ಕೊಡ್ತಿದ್ಲಿ. ಮೋಜನ್ನು ಕೊಡೋದು ಅಷ್ಟೇ ಅಲ್ದೇನೆ ಏನಪ್ಪಾ ಅಂತಂದ್ರ ಬಹಳಷ್ಟು ಘಟನೆಗಳು ಏನಪ್ಪಾ ಅಂತಂದ್ರ ನಿಮಗ್ ಗೊತ್ತಾದವಲ್ಲ. ಈ ಚಟುವಟಿಕೆ ನೀವು ಮೋಜನ್ನು ಕೊಡ್ತಿಲ್ಲ, ಕಲಿತಿರ್ಲಿ ಇದರಿಂದ ನೀವು ಘಟನೆಗಳು ಗೊತ್ತಾದವಲ್ಲ. ಈ 8 ಘಟನೆಗಳು ಏನಪ್ಪಾ ಅಂತ ಗೊತ್ತಾದಿಲ್ಲ ನಿಮ್ಗ. ಹಂಗಾರ ನೀವು ನಾಳೆ ಬರ್ಬೇಕಪ್ಪ ಅಂತಂದ್ರ, ಮನೆಯಿಂದ ಬರ್ಬೇಕಪ್ಪ ಅಂತಂದ್ರ ನಾಳೆ ಶಾಲೆ ಸೂಟಿ ಐತಿ. ಯಾಕ? ಮಕರ ಸಂಕ್ರಾಂತಿ ಐತಿ. ಅದಕ್ಕೆ ನಾಳೆ ಶಾಲೆ ಸೂಟಿ ಐತಿ. ಒಂದಿನ ನೀವು ಟೈಮ್ ಅನ್ನ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಈ ಘಟನೆಗಳನ್ನ ಕುರಿತು ನೀವೇನಪ್ಪ ಅಂತಂದ್ರ ಒಂದು 7 ರಿಂದ 8 ಸಾಲುಗಳನ್ನ ಬರ್ಕೊಂಡ್ ಬರ್ಬೇಕು. ಬಾಲ್ಯ ವಿವಾಹದ ಕುರಿತು 8 ಸಾಲು, ಕಳ್ಳತನ ಕುರಿತು 8 ಸಾಲು, ಅರಣ್ಯ ನಾಶದ ಕುರಿತು 8 ಸಾಲು, ನೀರಿನ ಸಮಸ್ಯೆ ಕುರಿತು 8 ಸಾಲು, ಬಾಲ ಕಾರ್ಮಿಕ, ವರದಕ್ಷಿಣೆ, ಭ್ರಷ್ಟಾಚಾರ, ಬೆಲೆ ಏರಿಕೆ, ಈ ಎಲ್ಲಾ ಘಟನೆಗಳನ್ನ ಕುರಿತು 8 ಸಾಲು ಬರ್ಕೊಂಡ್ಬರ್ತೀರ. ಹಂಗಾರ ಓಕೆ. ಈ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.